ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಿತ್ಯ, ನೀನ್ ಯಾಕಪ್ಪ ಸುಮ್ಮನಾದೆ? ಪ್ರತ್ಯೇಕವಾಗಿ ನಿನ್ನನ್ನು ಕರೀಲಿಲ್ಲ ಅಂತಲ? ಅಯ್ಯೋ ಹಾಗೇನಿಲ್ಲ ಮಾವ, ಎಲ್ಲರೂ ಬರ್ತೀನಿ ಅಂತ ಒಪ್ಕೊಂಡ್ಮೇಲೆ ನಾನಿಲ್ಲ ಅಂತ ಹೇಳೋದಕ್ಕಾಗತ್ತಾ? ಅಲ್ವಾ ಮತ್ತೆ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡೋಣ ಅಲ್ವಾ ಅಖಿಲಮ್ಮ? ಕೂಡು ಕುಟುಂಬ ಅನ್ನೋದು ಈಗೆಲ್ಲ ಬರೀ ಕಲ್ಪನೆ ಆಗಿದೆ. ಮುಂದಿನ ಪೀಳಿಗೆ ಬರೀ ಪುಸ್ತಕದಲ್ಲಿ ನೋಡಿ ಓದ್ತಾ ಇರಬೇಕಾಗ್ತದೆ. ನಮ್ಮ ಬದುಕು ಹಾಗಾಗೋದು ಬೇಡ. ಬಹಳ ಮುಖ್ಯವಾಗಿ ಈ ವರ್ಷದ ಸಂಭ್ರಮಾಚರಣೆ ಏನಪ್ಪ ಅಂದರೆ, ನನ್ನ ಮೊಮ್ಮಗು ಬೀರಯ್ಯ ದೇವನ ಮನೆಗೆ ಬರ್ತಾ ಇದ್ದಾಳೆ. ಅದು ವಿಶೇಷವಾದ ಸಂಕ್ರಾಂತಿ ಸಂಭ್ರಮ ಅಲ್ವಾ ಅಖಿಲಮ್ಮ? ಹೌದು ವೀರಣ್ಣ. ಪಾರ್ವತಿ, ಅತ್ತೆ ಮಗನಿಗೆ ಊಟ ಬಡಿಸಮ್ಮ. ಸರಿ. ಬೇಡ ವೀರಣ್ಣ, ಈಗಾಗ್ಲೇ ತಿಂದಿರೋದೇ ಜಾಸ್ತಿ ಆಗಿದೆ, ಸಾಕು, ಹೊಟ್ಟೆ ತುಂಬೋಗಿದೆ. ಅತ್ಯಮ್ಮ ಇನ್ನೊಂದು ಸ್ವಲ್ಪ ಬಡಿಸ್ತೀನಿ ರೀ. ಬೇಡ ಕಣಮ್ಮ, ನಾನು ಇಷ್ಟೇ ತಿನ್ನೋದು ಅಂತ ನಿನಗೆ ಗೊತ್ತಲ್ವಾ, ದಯವಿಟ್ಟು ಬಲವಂತ ಮಾಡಬೇಡ. ಒಂದ್ ಮಾತೇ ಇದೆಯಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಹಾಗೆ ಊಟ ಬಲ್ಲವರ ಹಾಗೆ ನಾನು ಊಟ ಮಾಡ್ತೀನಿ. ಆಹಾ ಆಹಾ, ಏನ್ ಚಂದ, ಏನ್ ಅಂದ! ನಿನ್ನ ಬಾಯಲ್ಲಿ ಕನ್ನಡ ಪದಗಳು ಕೇಳೋದೇ ಒಂದು ಸೌಗಂಧ. ಅರೆ ರೇ 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 ರೇ, ಎಷ್ಟು ಚಂದ ಮಾತಾಡ್ತೀಯ ಅಖಿಲಮ್ಮ ನೀನು. ತುಂಬಾ ಜನ ಇದ್ದಾರೆ ಕನ್ನಡ ಮಾತಾಡ್ತೀವಿ ಅಂತ ಹೇಳ್ತಾರೆ, ಕನ್ನಡ ಮಾತಾಡ್ರಿ ಅಂತೇಳಿ ಬೇರೆಯವ್ರಿಗೆ ಒತ್ತಾಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಂಗ್ಲಿಷ್ ಪದಗಳನ್ನು ಬೆರೆಸ್ತಾರೆ, ಅವ್ರಿಗೆ ಗೊತ್ತೇ ಆಗೋಲ್ಲ. ಅಂದರೆ ಪದ ಬಳಕೆ ಹೇಗಿರಬೇಕು ಅನ್ನೋದೇ ಗೊತ್ತಿರಲ್ಲ. ಮೊದಲು ಅದನ್ನು ಕಲ್ತ್ಕೊಳ್ಬೇಕು ಅಲ್ವೇ? ನಿಜಕ್ಕೂ ಹೆಮ್ಮೆ ಆಗುತ್ತೆ. ಪರಿಶುದ್ಧವಾದ ನಿಮ್ಮ ಭಾಷೆ ತುಂಬ ಖುಷಿ ಕೊಡುತ್ತೆ ನಮಗೆ. ಏನಪ್ಪ ಇಂಡೈರೆಕ್ಟ್ ಆಗಿ ನನಗೆ ತಿಳ್ತಿದ್ಯಾ ಅನಿಸ್ತಾ ಇದೆ. ಸದ್ಯ ಇದನ್ನಾದರೂ ಬೇಗ ಅರ್ಥ ಮಾಡ್ಕೊಂಡಿಯಲ್ಲ ನೀನು. ಆಯ್ತಪ್ಪ, ನೀವಿಬ್ರು ಅಣ್ಣ ತಂಗಿ ಇರ್ತಾರ, ಇನ್ನು ಮುಂದೆ ನಾನು ಎಚ್ಚರಿಕೆಯಿಂದ ಕನ್ನಡದಲ್ಲೇ ಮಾತಾಡ್ತೀನಿ, ಆಯ್ತಾ? ಬರೀ ನಮ್ಮ ಮುಂದೆ ಮಾತ್ರ ಅಲ್ಲಪ್ಪ, ಎಲ್ಲರ ಮುಂದೇನು ಹೀಗೆ ಕನ್ನಡ ಪದಗಳನ್ನು ಬಳಸಬೇಕು. ಅದು ಬಲವಂತದಿಂದ ಅಲ್ಲ, ಪ್ರೀತಿಯಿಂದ, ಹೃದಯದಿಂದ ಬರಬೇಕು. ಖಂಡಿತ ಟ್ರೈ ಮಾಡ್ತೀರಪ್ಪ. ಏನ್ ಮಾಡ್ತೀರಾ? ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಬರೀ ನಮ್ಮೆದುರಿಗಲ್ಲ, ಎಲ್ಲಿ ಹೋದ್ರು ಅಲ್ಲೆಲ್ಲ ಕೂಡ ಹಾಗೆ. ಅರ್ಥ ಆಯ್ತಾ? ಅಜ್ಜಿ ಮಾತಲ್ಲ, ಪಾರುನು ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ. ಓ ಹೌದೌದು, ಪಾರ್ವತಿ ಕನ್ನಡವನ್ನು ನಾನು ಕೇಳಿದ್ದೀನಿ. ನನ್ನ ತಂಗಿನ ಹೊಗಳೋ ಭರಾಟೆಯಲ್ಲಿ ನಿನ್ನನ್ನು ಮರ್ತುಬಿಟ್ಟೆಮ್ಮ. ತುಂಬ ಚಂದವಾಗಿ ನೀನು ಮಾತಾಡ್ತೀವಿ. ಅಷ್ಟೇ ಅಲ್ಲ ವೀರಣ್ಣ, ಪುಟಾಣಿ ಶಾಲೆಗೆ ಹೋಗಿ ಇಂಗ್ಲಿಷ್ ಟೀಚರ್ ಹತ್ರ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಜಗಳ ಬೇರೆ ಮಾಡಿ ಬಂದಿದ್ದಾಳೆ. ಹೌದಾ? ಅದು ಹಾಗಿರ್ಬೇಕು. ಗುರುಗಳು ಸರಿ ಇದ್ರೆ ತಾನೇ ಶಿಷ್ಯಂದ್ರು ಸರಿಯಾಗಿ ಕಲಿಯೋಕೆ ಸಾಧ್ಯ. ಸರಿ ಇದೆ ಅದು ನೀನು ಮಾಡಿದ್ದು. ಯಾರು ಈ ಮಣ್ಣಲ್ಲಿ ವಾಸ ಮಾಡ್ತಾರೋ, ಯಾರು ಈ ನೆಲದ ಜಲವನ್ನು ಕುಡಿತಾರೋ, ಅವ್ರು ಖಂಡಿತ ಈ ಮಣ್ಣಿನ ಋಣ ತೀರಿಸಲೇಬೇಕು. ಕಡ್ಡಾಯವಾಗಿ ಕನ್ನಡ ಮಾತಾಡಲೇಬೇಕು ಅವರು, ಅಲ್ವಾ? ಹೌದು ವೀರಣ್ಣ. ಅದು ಈ ಮಣ್ಣಿಗೆ ಕೊಡ್ತಕ್ಕಂಥ ಗೌರವ ಅಲ್ವಾ ಪುಟಾಣಿ? ಹೌದು ತಾತ, ಸಿರಿ ಕನ್ನಡಂ ಗೆಲ್ಗೆ. ಸಿರಿ ಕನ್ನಡಂ ಬಾಳ್ಗೆ. ಏನು ಯಜಮಾನ್ರು ಏನೋ ಕೋಪ ಮಾಡ್ಕೊಂಡಿರೋ ತರ ಅನ್ಸ್ತಾ ಇದೆ. ಕೋಪ ಮಾಡ್ಕೊಂಡಿರೋ ಥರ ಅಲ್ಲ, ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದೀನಿ. ಓ ಹೌದಾ?
ಯಾರ ಮೇಲೆ? ನನ್ನ ಹೆಂಡತಿ ಮೇಲೆ. ನಿಮ್ಮ ಹೆಂಡತಿ ಅಂದರೆ ಅದು ನಾನೇ. ನನ್ನ ಮೇಲೆ ಏನೇ ಕೋಪ ಮಾಡ್ಕೊಂಡಿದ್ದೀರಾ? ಯಾವ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದೀರಾ? ಅಲ್ಲ, ಮಾವ ಊರಿಂದ ಬಂದು ಹಬ್ಬಕ್ಕೆ ಊರಿಗೆ ಬನ್ನಿ ಅಂತ ಹೇಳಿದ ತಕ್ಷಣ ಹ್ಞೂ ಬರ್ತೀನಿ ಅಂತ ಹೇಳಿದ್ದು ಅಲ್ಲದೆ ಮುಖದಲ್ಲಿ ಒಳ್ಳೆ ಮಲ್ಲಿಗೆ ಹೂ ಹರಡೋ ಥರ ನಗು ಬಂತು ಅಲ್ವಾ? ಅದೇ ನಾನು ಬಾರ್ನಿಗೆ ಹೋಗಿ ಬರೋಣ ಅಂತ ಬರೀ ಕರೆದಿದ್ದಲ್ಲ, ಟಿಕೆಟ್ಸ್ ಬುಕ್ ಮಾಡ್ಕೊಂಬಂದಿದ್ದೆ. ಆದರೆ ನೀನೇನಂದೆ, ಮುಖ ಉದಿಸ್ಕೊಂಡು ನಾನು ಬರಲ್ಲ ಅಂತ ಹೇಳಿಬಿಟ್ಟೆ. ಈಗ ಹೇಳಿದಾಗ ಬೇಜಾರಾಗದೆ ಇನ್ನೇನಾಗುತ್ತೆ ಹೇಳು? ಓ, ನಿಮ್ಗೆ ಆ ವಿಷಯಕ್ಕೆ ನನ್ನ ಮೇಲೆ ಕೋಪ ಬಂದಿರೋದು? ಸರಿ ಬಿಡಿ, ನಾನು ಈಗಲೇ ಅಪ್ಪವ್ರಿಗೆ ಹೋಗಿ ಹೇಳ್ತೀನಿ. ಏನಂತ ಹೇಳ್ತೀಯಾ? ಊರಿಗೆ ಬರಲ್ಲ ಅಂತ ಹೇಳ್ತೀನಿ. ಯಾಕೆ? ಯಾಕೆ ಅಂದರೆ ನಿಮ್ಗೆ ಇಷ್ಟ ಇಲ್ದಿರೋದು ನಾನು ಯಾವತ್ತಾದರೂ ಮಾಡಿದ್ದೀನಾ? ಇವಾಗ ನಿಮಗೆ ನಾನು ಊರಿಗೆ ಹೋಗೋದು ಇಷ್ಟ ಇಲ್ಲ, ಹೋಗಲ್ಲ ಬಿಡಿ. ಹಾಗಾದರೆ ಫಾರಿನಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ತಾನೇ, ಅದಕ್ಕೆ ಯಾಕೆ ಓಕೆ ಅನ್ನಲಿಲ್ಲ? ನೀವು ಮಾಡೋ ಎಲ್ಲ ಯೋಚನೆಗಳು ನಿರ್ಧಾರಗಳು ಸರಿ ಇರುತ್ತೆ ಅಂತ ನಾನು ಹೇಳಲ್ಲ, ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ಅಲ್ಲದೆ ನಮ್ಮ ಪುಟಾಣಿನ ಬಿಟ್ಟು ಅಷ್ಟು ದಿನಗಳ ಕಾಲ ಅಷ್ಟು ದೂರ ನಾನು ಹೇಗೆ ಬರಲಿ ಹೇಳಿ? ಆದರೆ ನಾನೀಗ ಹಳ್ಳಿಗೆ ಹೋದ್ರೆ ನಮ್ಮ ಪುಟಾಣಿನೂ ನನ್ನ ಜೊತೆನೇ ಬರ್ತಾಳೆ, ಅಲ್ಲೇ ಇರ್ತಾಳೆ, ಅದಕ್ಕೆ ಒಪ್ಕೊಂಡೆ. ನಾನು ಬರಲ್ಲ ಅಂದ್ರೆ ಹೋಗ್ತೀಯಾ? ಹೋಗಲ್ಲ. ಮತ್ತೆ ಪುಟಾಣಿನ ಬಿಟ್ಟು ಇಲ್ಲೇ ಇರ್ತೀಯಾ? ಇನ್ನೇನು ಮಾಡಲಿ, 1-2 ದಿನ ತಾನೆ, ಅಪ್ಪವ್ರ ಮನೆಗೆ ಹೋಗಿ ಬರಲಿ ಬಿಡಿ ಪಾಪ. ಅಯ್ಯೋ ಬೇಡ ಬೇಡ, ನನಗೋಸ್ಕರ ನಿನ್ನ ನಿರ್ಧಾರನ ಬದಲಾಯಿಸ್ಕೋಬೇಡ. ಆಮೇಲೆ ಪುಟಾಣಿ ಅಲ್ಲಿರೋದು, ನೀನು ಇಲ್ಲಿರೋದು, ಪುಟಾಣಿನ ನೆನೆಸ್ಕೊಂಡು ಊಟ ಮಾಡಿದೆ ನೀನು ತಲೆ ತಿರುಗಿ ಬೀಳೋದು, ಅಯ್ಯೋ ಇದೆಲ್ಲ ಬೇಡವೇ ಬೇಡ. ನೆಮ್ಮದಿಯಾಗಿ ಎಲ್ಲರ ಜೊತೆ ನೀನು ಹೋಗ್ಬಾ. ನೀವು ಬರಲ್ವಾ ಯಜಮಾನ್ರೆ? ನೀನು ಒಪ್ತಿದ್ಯಾ ಅಂದಮೇಲೆ ನಾನು ಬರದೇ ಇರ್ತೀನಾ? ಅಯ್ಯೋ ಪರವಾಗಿಲ್ಲ ಯಜಮಾನ್ರೆ, ನೀವು ಇಲ್ಲೇ ಇರಿ, ಪಾಪ ಏನಾಗತ್ತೆ ಹೇಳಿ? ನಿನ್ನ ಬರೀ ಒಂದಿನ ಅಲ್ಲ, ಒಂದು ಕ್ಷಣನೂ ಬಿಟ್ಟಿರೋದಕ್ಕಾಗಲ್ಲ, ಗೊತ್ತಾ? ಹೌದಾ? ಒಳಗಡೆ ಬರಬಹುದಾ? ಅಯ್ಯೋ ಅಪ್ಪವ್ರೆ, ಇದು ನಿಮ್ಮನೇನೆ, ಒಳಗೆ ಬರ್ಬೋದಾ ಅಂತ ಕೇಳ್ತಿರಲ್ಲ, ಬನ್ನಿ. ದಂಪತಿಗಳು ಮಾತಾಡ್ತಿರುವಾಗ ಯಾರೇ ಬಂದರೂ ಕೂಡ ಅವ್ರ ಅಪ್ಪಣೆ ತಗೊಂಡು ಬರಬೇಕು, ಅದೇ ಸಂಸ್ಕಾರ. ಏನು ದಂಪತಿಗಳು, ಹೇಗೆ ನಡೀತಾ ಇದೆ ಜೀವನ? ಎಲ್ಲ ಸುಗಮವಾಗಿದೆಯಾ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಮಾವ. ನಿಜವಾಗ್ಲೂ? ನೀವಿಬ್ರು ಹೇಳೋ ಪ್ರಕಾರ ಇಲ್ಲಿ ಯಾರಿಂದನೂ ಏನೂ ಸಮಸ್ಯೆ ಇಲ್ಲ ಅಲ್ಲ? ಖಂಡಿತ ಅಪ್ಪವ್ರೆ, ಅಂಥದ್ದೆಲ್ಲ ಏನೂ ಇಲ್ಲ. ಒಬ್ರನ್ನೊಬ್ರು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ನಾವೆಲ್ಲರೂ ಖುಷಿಯಾಗೇ ಇದ್ದೀವಿ. ನನಗೂ ಅದೇ ಬೇಕಾಗಿರೋದು. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾವ. ಇದಕ್ಕಿದ ಹಾಗೆ ನಿಮಗೆ ಅನುಮಾನ ಯಾಕೆ ಬಂತು? ಅನುಮಾನ ಏನೂ ಇಲ್ಲ, ಸುಮ್ಮನೆ ನನ್ನ ಸಮಾಧಾನಕ್ಕೋಸ್ಕರ ಕೇಳಿದೆ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.